ಕೂಡಲೇ ಆಗ್ರಹ ಮಾಡ್ತೇನೆ. ದಿನೇಶ್ ಗುಂಡೂರಾವ್ಗೆ, ಸಿದ್ದರಾಮಯ್ಯನವರಿಗೆ ಕೂಡಲೇ ಜನೌಷಧಿ ಕೇಂದ್ರಗಳಿಗೆ ರದ್ದು ಮಾಡಿರುವಂತಹ ಆದೇಶವನ್ನು ವಾಪಸ್ ತಗೋಬೇಕು. ಬಡವರಿಗೆ ಅಗ್ಗದ ದರದಲ್ಲಿ ಸಿಗುವಂತ ಜನೌಷಧಿ ಕೇಂದ್ರಗಳು ಕೂಡಲೇ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಪ್ರಾರಂಭ ಆಗಬೇಕು. ಮತ್ತೆ ಮುಂದೆ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಥದ್ದು ಹೊಸ ಜನೌಷಧಿ ಕೇಂದ್ರಗಳಿಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಧರಣಿ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ದಿನೇಶ್ ಗುಂಡೂರಾವ್ ಕಂಡಲ್ಲಿ ಅವ್ರನ್ನ ಪ್ರತಿಭಟನೆ ಮಾಡಿ ಅವರಿಗೆ ಬಹಿಷ್ಕಾರ ಹಾಕುವಂತ ಕೆಲಸವನ್ನ ಇಡೀ ಕರ್ನಾಟಕದಲ್ಲಿ ನಾವು ಮಾಡ್ತೇವೆ. ಈ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾದ ಮೇಲೆ ಇಡೀ ಕರ್ನಾಟಕದಲ್ಲಿ ಬಾಣತಿಯರು ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಮಕ್ಕಳು, ಪುಟಾಣಿ ಮಕ್ಕಳು ಕೂಡ ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಕಬ್ಬೆದ್ದೋಗಿದೆ. ಕೂಡಲೇ ದಿನೇಶ್ ಗುಂಡೂರಾವ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು, ಮತ್ತೆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ, ಆಗ್ರಹ ಮಾಡ್ತೇವೆ, ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದರಿಂದ ಇವತ್ತೆಲ್ಲ ಭಾಗವಹಿಸಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಎಲ್ರಿಗೂ ಅಭಿನಂದನೆ ಕಳಿಸಿ ನನ್ನ ಮಾತು ಮುಗಿಸ್ತೇನೆ. ಆಸ್ಪತ್ರೆಗೆ ಬಂದರೂ ಅವ್ರನ್ನ ಗೆರಾವ್ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದನ್ನು ಕೂಡ ನಾವು ಮಾಡ್ತೇವೆ. ಅದರಿಂದ ನಾನು ಕೂಡಲೇ ಆಗ್ರಹ ಮಾಡ್ತೇನೆ. ದಿನೇಶ್ ಗುಂಡೂರಾವ್ಗೆ, ಸಿದ್ದರಾಮಯ್ಯನವರಿಗೆ ಕೂಡಲೇ ಜನೌಷಧಿ ಕೇಂದ್ರಗಳಿಗೆ ರದ್ದು ಮಾಡಿರುವಂತಹ ಆದೇಶವನ್ನು ವಾಪಸ್ ತಗೋಬೇಕು. ಬಡವರಿಗೆ ಅಗ್ಗದ ದರದಲ್ಲಿ ಸಿಗುವಂತ ಜನೌಷಧಿ ಕೇಂದ್ರಗಳು ಕೂಡಲೇ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಪ್ರಾರಂಭ ಆಗಬೇಕು. ಮತ್ತೆ ಮುಂದೆ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಥದ್ದು ಹೊಸ ಜನೌಷಧಿ ಕೇಂದ್ರಗಳಿಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಿದ್ದೇವೆ. ಇದು ಸಾಂಕೇತಿಕವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಧರಣಿ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ದಿನೇಶ್ ಗುಂಡೂರಾವ್ ಕಂಡಲ್ಲಿ ಅವ್ರನ್ನ ಪ್ರತಿಭಟನೆ ಮಾಡಿ ಅವರಿಗೆ ಬಹಿಷ್ಕಾರ ಹಾಕುವಂತ ಕೆಲಸವನ್ನ ಇಡೀ ಕರ್ನಾಟಕದಲ್ಲಿ ನಾವು ಮಾಡ್ತೇವೆ. ಈ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾದ ಮೇಲೆ ಇಡೀ ಕರ್ನಾಟಕದಲ್ಲಿ ಬಾಣತಿಯರು ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಮಕ್ಕಳು, ಪುಟಾಣಿ ಮಕ್ಕಳು ಕೂಡ ನಿಗೂಢವಾಗಿ ಸಾಯ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಕಬ್ಬೆದ್ದೋಗಿದೆ. ಕೂಡಲೇ ದಿನೇಶ್ ಗುಂಡೂರಾವ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು, ಮತ್ತೆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ, ಆಗ್ರಹ ಮಾಡ್ತೇವೆ, ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದರಿಂದ ಇವತ್ತೆಲ್ಲ ಭಾಗವಹಿಸಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.